ಅವರ ನಿತ್ಯ ನಿಲ್ಲಿರ್ತಕ್ಕಂತಹ ಎಲ್ಲ ನನ್ನ ಪಾತ್ರೆಗಳು ಹಾಗೂ ಎಲ್ಲ ಯೇಸುವಿನ ಸೇವಕರು ನಿಮ್ಮೆಲ್ಲರಿಗೂ ಸಹ ಸ್ವಾಗತ ಸುಸ್ವಾಗತ. ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರ್ತಕ್ಕಂಥ ಎಲ್ಲ ನನ್ನ ಅಣ್ಣ ತಮ್ಮಂದಿರಿಗೂ ಅಕ್ಕ ತಂಗಿಯರಿಗೂ ಸ್ವಾಗತ ಸುಸ್ವಾಗತ. ಚಿಕ್ಕಬಳ್ಳಾಪುರದ ಅಭಿವೃದ್ಧಿಯ ನೇತಾರರು ಹಾಗೂ ಈ ಕಾರ್ಯಕ್ರಮಕ್ಕೆ ನಮ್ಮ ಧ್ವನಿಯನ್ನ ಏನು ನಮ್ಮ ಅಂಗನವಾಡಿ ಶಿಕ್ಷಕರಿದ್ದಾರೆ ಆ ಶಿಕ್ಷಕರ ಹೋರಾಟದ ಒಂದು ಧ್ವನಿಯನ್ನ ಸಂಸತ್ತಿನಲ್ಲಿ ಮಾತನಾಡಿ ಅವರಿಗೆ ಸಹಾಯ ಮಾಡಬೇಕು ಅಂತ ಮಾತಾಡಿದ ಏಕೈಕ ವ್ಯಕ್ತಿ ಡಾಕ್ಟರ್ ಕೆ ಸುಧಾಕರ್ ಅವರು. ಆ ಒಂದು ಅಭಿಮಾನದಿಂದ ಇವತ್ತು ನಮ್ಮ ಅಂಗನವಾಡಿ ಶಿಕ್ಷಕಿಯರು ಎಲ್ಲವನ್ನ ಗೌರವಿಸಬೇಕು, ಅವ್ರು ನಮ್ಮ ಬಗ್ಗೆ ಧ್ವನಿ ಎತ್ತಿದ್ದಾರೆ ಅಂತೇಳಿ ಬಂದಿದ್ದಾರೆ. ಅವ್ರಿಗೂ ಸಹ ಸ್ವಾಗತ. ಚಿಕ್ಕಬಳ್ಳಾಪುರದ ಅಭಿವೃದ್ಧಿಯ ನೇತಾರರು, ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಹಾಗೂ ಹಾಲಿ ಸಂಸದರಾಗಿರ್ತಕ್ಕಂಥ ಡಾಕ್ಟರ್ ಕೆ ಸುಧಾಕರ್ ಅಣ್ಣನವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಸುಸ್ವಾಗತ. ಒಂದು ವೇಳೆ ನಿಜಕ್ಕೂ ಚಿಕ್ಕಬಳ್ಳಾಪುರ ಇವತ್ತು ಅಭಿವೃದ್ಧಿ ಆಗಬೇಕಾದ್ರೆ ಡಾಕ್ಟರ್ ಕೆ ಸುಧಾಕರ್ ಸರ್ ಅವರು ಕಾರಣ. ಹಾಗೆಯೇ ಪರಿಶುದ್ಧ ನಾಮದಲ್ಲಿ ನಮ್ಮ ಮಧ್ಯದಲ್ಲಿ ನಮ್ಮ ನೆಚ್ಚಿನ ಜನಹಿತ ಸ್ವಭಾವಿ ಮತ್ತು ಚಿಕ್ಕಬಳ್ಳಾಪುರ ನೇಕಾರ ಮತ್ತು ಮಾಜಿ ಆರೋಗ್ಯ ಸಚಿವರು ಹಾಗೂ ಹಾಲಿ ಸಂಸದರಾಗಿರುವಂತ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಎಲ್ಲರದ ಜೋರಾದ ಚಪ್ಪಾಳೆಯನ್ನು ತಟ್ಟುತ್ತಾ ನಾವು ಅವರನ್ನು ಪ್ರೀತಿಯಿಂದ ನಾವು ಸ್ವಾಗತಿಸೋಣ. ಈ ಒಂದು ಕ್ರಿಸ್ಮಸ್ ಸಂಭ್ರಮಕ್ಕೆ ನಿಜವಾಗಲೂ ಅವರು ನಮ್ಮ ಮಧ್ಯದಲ್ಲಿ ಬಂದಿದ್ದು ತುಂಬಾ ಸಂತೋಷ. ಅವರು ಬಂದು ಅವರ ಸಮಯವನ್ನು ನಮ್ಮ ಮಧ್ಯದಲ್ಲಿ ಈ ಒಂದು ಕ್ರಿಸ್ಮಸ್ ಆಚರಣೆಯಲ್ಲಿ ಭಾಗಿಯಾಗಿದ್ದು ತುಂಬಾ ನಮಗೆ ಸಂತೋಷದಾಯಕ ಆಗಿದೆ. ಸೊ ಅದರಿಂದ ದಯವಿಟ್ಟು ಪ್ರಿಯ ದೈವ ಸೇವಕರು ಮತ್ತು ದೇವರ ಮಕ್ಕಳು ಆಗಿರುವಂತ ನಾವೆಲ್ಲರೂ ಅವರನ್ನ ನಾವು ಸಂತೋಷದಿಂದ ಸ್ವಾಗತಿಸಿ ಈ ಒಂದು ಕ್ರಿಸ್ಮಸ್ ಆಚರಣೆಗೆ ಅವರನ್ನ ಪ್ರೀತಿಪೂರ್ವಕವಾಗಿ ಆಮಂತ್ರಣ ಕೊಡ್ತಾ ಇದ್ದೇವೆ. ಈಗ ಆ ಸುಧಾಕರ ಅಣ್ಣ ಅವರು ದಯವಿಟ್ಟು ಅಲ್ಲಿ ಆಸೀನರಾಗಬೇಕು ಎಂಬುದಾಗಿ ನಾವು ಕೇಳ್ಕೊಳ್ತಾ ಇದ್ದೇವೆ. ನಮ್ಮ ನಾಯಕರಾಗಿರುವಂತ ನಮ್ಮ ಬೇಗ ಫಾಸ್ಟ್ ಬೇಗ ಬನ್ನಿ. ಸಭೆಯನ್ನು ಉದ್ದೇಶಿಸಿ ನಮ್ಮ ನೆಚ್ಚಿನ ನಾಯಕರಾಗಿರುವ ಡಾಕ್ಟರ್ ಕೆ ಸುಧಾಕರ್ ಸಾಹೇಬ್ ಅವರು ಸಭೆಯನ್ನು ಉದ್ದೇಶಿಸಿ ಒಂದು 2 ನಿಮಿಷ ಕಾಲಾವಕಾಶ 2 ನಿಮಿಷ ಮಾತಾಡಿ ಮುಗಿಸ್ತಾರೆ. ಸ್ವಲ್ಪ ಬದಲಾವಣೆ. ನಮ್ಮ ಅಂಗನವಾಡಿ ಶಿಕ್ಷಕಿಯರು ದಯವಿಟ್ಟು ಸುಧಾಕರ್ ಸರ್ ಅವರಿಗೆ ಸನ್ಮಾನ ಮಾಡಬೇಕು ಅಂತಿದ್ದಾರೆ. ಮುಂದೆ ಅಮ್ಮ ಮುಂದೆ ಬನ್ನಿ, ಶಿಕ್ಷಕಿಯರು ಮುಂದೆ ಬನ್ನಿ. ನಮ್ಮ ಸರವರು ಸಂಸತ್ತಿನಲ್ಲಿ ಅವರ ಪರವಾಗಿ ಧ್ವನಿ ಎತ್ತಿದ್ದಕ್ಕೆ ಇವತ್ತು ಗಾಯತ್ರಿ ಅವರು, ಸುಮಿತ್ರಾ ಅವರು, ಚಿಟ್ಟಿ ಅವರು, ಇನ್ನು ಎಲ್ಲ ಶಿಕ್ಷಕರು ಬಂದು ಅವರನ್ನು ಸನ್ಮಾನ ಮಾಡ್ತಾ ಇದ್ದಾರೆ. ಅವರಿಗೆ ಭಗವಂತ ಒಳ್ಳೆಯ ಮಾಡಿ ಶಿಕ್ಷಕರಿಗೆ
ನಮ್ಮ ಸರ್ವರ ಆಸೆ ಈಡೇರಲಿ. ನಮ್ಮ 35 ವರ್ಷದಿಂದ ನಾನು ಅಂಗನವಾಡಿ ಕಾರ್ಯಕರ್ತೆ ಕೆಲಸ ಮಾಡ್ತಾ ಇದ್ದೀನಿ. ಯಾರೂ ಕೂಡ ಇದುವರೆಗೂ ಸೆಷನ್ ಅಲ್ಲಿ ಧ್ವನಿ ಎತ್ತಿರ್ಲಿಲ್ಲ. ಸೊ ಮೊನ್ನೆ ನಾವು ಸಾಹೇಬ್ರು ಹೋದಾಗ ಸಿಕ್ಲಿಲ್ಲ, ಅವತ್ತು ಸಿಕ್ಕದೇ ಇದ್ರು ಬರೀ ವಾಟ್ಸ್ಆಪ್ ಮಾಡಿ ನಾವು ಇದು ಮಾಡಿದ್ವಿ ಸರ್, ಒಂದು ಮಾತಾಡ್ಬೇಕು ಸೆಷನ್ ಅಲ್ಲಿ ಅಂತ. ಖಂಡಿತ ಅವ್ರು ಇದು ಮಾಡಿದ್ರು, ನಮ್ಗೆ ತುಂಬಾ ಖುಷಿ ಆಯ್ತು. ಇಡೀ ಸ್ಟೇಟ್ ಗ್ರೂಪ್ ಅಲ್ಲಿ ಎಲ್ಲರೂ ಕೇಳ್ತಾರೆ, ಅಕ್ಕ ನಿಮ್ಮ MP ಸಾಹೇಬರು ಮಾತಾಡಿದ್ದಾರೆ, ಅಕ್ಕ ನಿಮ್ಮ MP ಸಾಹೇಬರು ಮಾತಾಡಿದ್ದಾರೆ. ಇವತ್ತು ಕೂಡ ಎಲ್ಲರೂ ಪ್ರತಿಯೊಂದ್ರು ಬಟ್ ನಮ್ಗೆ ಲೇಟ್ ಆಗಿ ಗೊತ್ತಾಯ್ತು ಸರ್, ಅದನ್ನೇ ಮಾಡ್ಲೇಬೇಕು ಬರ್ಬೇಕಂತ ಅಂದ್ಬಿಟ್ಟು ಲೇಟ್ ಆಗಿ ಗೊತ್ತಾಯ್ತು. ಬಟ್ ಇನ್ನೊಂದಿನಂತೂ ನಾವು ಇಟ್ಟೇ ಇಟ್ಕೊಂತೀವಿ ಸರ್ಗಂತೂ ನಾವು ಇದು ಮಾಡ್ಬೇಕು. ಬಟ್ ಇದು ಬಿಡದಂಗೆ ನಮ್ಗೆ ಸೆಂಟ್ರಲ್ ಇದು ಮಾಡಿ ಖಂಡಿತ ಇದು ಮಾಡ್ಲೇಬೇಕು ಅಂತ ನಾವು ಈ ಮೂಲಕ ನಾನು ಕೋರ್ಕೊಡ್ತೀನಿ ಸಾಹೇಬ್. ಎಲ್ಲರೂ ಜೋರಾದ ಚಪ್ಪಾಳೆ ತಟ್ಟೋಣ. ಈಗ ನಮ್ಮ ನೆಚ್ಚಿನ ನಾಯಕರಾಗಿರುವಂತ ಡಾಕ್ಟರ್ ಕೆ ಸುಧಾಕರ್ ಅಯ್ಯನವರು ನಮ್ಮ ಮಧ್ಯದಲ್ಲಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಕೇಕ್ ಕಟ್ ಮಾಡಿದ ನಂತರ ಎಲ್ಲರಿಗೂ ನಮಸ್ಕಾರ. ಮೆರಿ ಕ್ರಿಸ್ಮಸ್. ಮುಂಚೆನೆ ನಮ್ಮ ಆತ್ಮೀಯರು ಮಹೇಶ್ ಅವರು, ನಮ್ಮ ನಾರಾಯಣ ಸೋಮಣ್ಣವರು, ಗಜೇಂದ್ರ ಅವರು, ಮುನ್ರಾಜ್ ಅವರು, ಅರುಣ್ ಅವರು, ನಮ್ಮ ಫಿಲಿಪ್ ಅವರು, ಸಂದೀಪ್ ಅವರು, ಗೋಪಾಲಣ್ಣ ಮತ್ತು ನಮ್ಮೆಲ್ಲ ಈ ಭಾಗದ ಮಹಿಳಾ ಮುಖಂಡರುಗಳು, ಎಲ್ಲ ಅಂಗನವಾಡಿ ಕಾರ್ಯಕರ್ತರು ಮತ್ತು ಕ್ರೈಸ್ತ ಧರ್ಮದ ಎಲ್ಲ ಅನುಯಾಯಿ ಬಂಧುಗಳೇ, ನಮ್ಮ ಬಾಪು ಅವರು, ಮಂಜು ಅವರು ಎಲ್ಲ ಬಹಳಷ್ಟು ಜನ ನಮ್ಮ ಮುಖಂಡರಲ್ಲಿ ಇದ್ದೀರಿ. ಸೀನಣ್ಣವರೆಲ್ಲೋ ದೂರ ಇದ್ದಾರೆ, ಸ್ವಲ್ಪ ಹತ್ರ ಬನ್ನಿ. ನನಗೆ ನಿನ್ನೆ ತಾನೇ ಬಂದು ಇವತ್ತು ಬರಲೇಬೇಕು ಅಂತೇಳಿ ನಮ್ಮ ಮಹೇಶ್ ಅವರು, ನಮ್ಮ ಶಿವಣ್ಣ ಹೇಳಿದ್ರು. ಇವತ್ತು ICMRನ ಒಂದು ಕೃಷಿ ಕಾರ್ಯಕ್ರಮ ನಾನು ಮೊದಲೇ ಭಾಳ ಹಿಂದೆ ಒಪ್ಕೊಂಡಿದ್ದೆ. ಅದಕ್ಕೆ ಯಲಂಕದಲ್ಲಿ ಅಲ್ಲಿ ಹೋಗಿ ಇಲ್ಲಿ ಬಂದಿದ್ದೇನೆ. ಇವತ್ತು ಕ್ರಿಸ್ಮಸ್ ಅಂದರೆ ಒಂದು ಸಡಗರ, ಒಂದು ಹಬ್ಬ. ನಾನು ಒಂದು ತಿಂಗಳ ಹಿಂದೆ ರಷ್ಯಾಗೆ ಹೋಗಿದ್ದೆ. ಆ ರಷ್ಯಾದಲ್ಲಿ ಮಾಸ್ಕೋ ಹಾಗೂ ಸೆಂಟ್ ಪೀಟರ್ಸ್ಬರ್ಗ್ ಒಂದು ತಿಂಗಳಿಂದ ಕೂಡ ಕ್ರಿಸ್ಮಸ್ಗೆ ಅಲ್ಲೇ ಬರದಿಂದ ಸಿದ್ಧತೆಗಳನ್ನೆಲ್ಲ ಕೂಡ ಬರದಿಂದ ಮಾಡ್ತಾ ಇದ್ರು. ದೀಪಾಲಂಕಾರಗಳು ಅಲ್ಲಿ ನೋಡಿದ್ರೆ ಏನು ಇನ್ನು ಅವತ್ತೇ ಹಬ್ಬನೇನು ಅನ್ನೋದು ಅಷ್ಟು ವೈಭವದಿಂದ ಮಾಡ್ತಾರೆ. ಇಡೀ ವಿಶ್ವದಲ್ಲಿ ಕ್ರಿಸ್ಮಸ್ ಅನ್ನ ಕ್ರೈಸ್ತ ಧರ್ಮದ ಎಲ್ಲ ನನ್ನ ಸಹೋದರರು ಸಹೋದರಿಯರು ಆಚರಣೆಯನ್ನ ಮಾಡ್ತಾರೆ. ಆದ್ರೆ ನಾವು ತಿಳ್ಕೊಳ್ಬೇಕಾಗಿರೋದು, ನನ್ನ ಪ್ರಕಾರ ನಾನು ಸ್ವಲ್ಪ ಅಧ್ಯಯನ ಮಾಡ್ತಾ ಇರ್ತೇನೆ, ಎಲ್ಲ ಧರ್ಮಗಳ ಏನು ಅದರ ಪದ್ಧತಿಗಳೇನು, ಧರ್ಮ ಹೇಗೆ ಹುಟ್ಟಿದೆ. ಇವತ್ತು ಕ್ರೈಸ್ಟ್, ಇವತ್ತು ಜೀಸಸ್ ಯಾವಾಗ ಹುಟ್ಟಿದ್ರು, ಅವರು ಆಯ್ಕೆ ಮಾಡ್ಕೊಂಡಂತ ಜೀಸಸ್ ಪ್ರಭು ತಾವೆಲ್ಲ ಕೂಡ ಏನು ನಂಬಿದ್ದೀವಿ, ಇಡೀ ವಿಶ್ವ ನಂಬಿದೆ. ಅವರು ಅವರ ಹುಟ್ಟನ್ನ ಆಯ್ಕೆ ಮಾಡ್ಕೊಂಡಿದ್ದು ಅರಮನೆ ಅಲ್ಲ. ಇವಾಗ ದೇವರು ಅಂತ ನಾವು ನಂಬಿದ ಮೇಲೆ ದೇವ್ರು ಎಲ್ಲಿ ಬೇಕಾದ್ರೂ ಹುಟ್ಬೋದಲ್ವಾ, ಅವ್ರ ಆಯ್ಕೆ. ನಾವು ಆಯ್ಕೆ ಮಾಡ್ಕೊಳಕ್ ಆಗಲ್ಲ.
ನಾವೆಲ್ಲ ಸಾಮಾನ್ಯರು, ಅವರು ಸಾಮಾನ್ಯರಲ್ಲ, ದೇವಮಾನವರು, ದೈವವೇ ಅಂತ ನಂಬಿರ್ತಕ್ಕಂಥ ಅನೇಕರು. ಅವರು ಆಯ್ಕೆ ಮಾಡ್ಕೊಂಡಿದ್ದು ಅರಮನೆ ಅಲ್ಲ, ರಾಜರಲ್ಲ, ಒಂದು ಅತ್ಯಂತ ಸಣ್ಣ ಮನೆಯಲ್ಲಿ ನೀವುಗಳೆಲ್ಲ ಹಿಂಗೆ ಇಲ್ಲಿ ವಾಸ ಮಾಡ್ತಾ ಇದ್ದೀರಿ ಅಂತ ಒಂದು ಸಣ್ಣ ಮನೆಯಲ್ಲಿ ಸಾಧಾರಣ ತಾಯಿ ತಂದೆಗಳನ್ನ ಆಯ್ಕೆ ಮಾಡ್ಕೊಳ್ತಾರೆ. ಜೀಸಸ್ ಪ್ರಭು ಅಲ್ಲೇನಪ್ಪ? ತಪ್ಪು ಹೇಳಿದ್ರೆ ನೀವು ಹೇಳಿ. ಜೀಸಸ್ ಪ್ರಭು ಅವರು ಆಯ್ಕೆ ಅಂತ ಒಂದು ಸಾಧಾರಣ ಒಂದು ಇದರಲ್ಲಿ ಮಾಡ್ತಾರೆ. ಅಂದ್ರೆ ಅದರ ಅರ್ಥ ಏನು? ಭಗವಂತನೇ ಬಡತನವನ್ನ ಆಯ್ಕೆ ಮಾಡ್ಕೊಂಡಾಗ, ಸಾಮಾನ್ಯ ಒಂದು ಕುಟುಂಬವನ್ನ ಆಯ್ಕೆ ಮಾಡ್ಕೊಂಡಾಗ, ಸಾಮಾನ್ಯ ಮನೆಯನ್ನ ಆಯ್ಕೆ ಮಾಡ್ಕೊಂಡಾಗ ಭಗವಂತ ನಮ್ಗೆ ಏನ್ ತಿಳಿಸ್ತಾನೆ ಅಂದ್ರೆ, ನಾವು ಆಡಂಬರದ ಜೀವನ ಆಗಲಿ, ಐಶ್ವರ್ಯಕ್ಕೆ ಮಾರು ಹೋಗುವಂತ ಮದವನ್ನ ನಾವು ಇಟ್ಕೋಬಾರ್ದು, ಅಹಂಕಾರ ಇರಬಾರ್ದು. ಬಡವರ ಬಗ್ಗೆ ನಮಗೆ ಕನಿಕರವನ್ನ ಇರಬೇಕು. ಜೀಸಸ್ ಪ್ರಭು ಇಡೀ ಜೀವನದಲ್ಲಿ ಇದನ್ನೇ ಅವರು ಅನುಸರಿಸಿರೋದು, ಅದನ್ನೇ ಅವರು ಬೋಧನೆ ಮಾಡಿದ್ರು. ಪ್ರೀತಿಯನ್ನ ಹಂಚಬೇಕು ಅಂತ ಹೇಳಿದ್ದಾರೆ, ಐಶ್ವರ್ಯವನ್ನ ಹಂಚಬೇಕು ಅಂತ ಹೇಳಿದ್ದಾರೆ. ನಾವು ಐಶ್ವರ್ಯದಿಂದ ಮೆರಿಲಿಕ್ಕೆ ಹೋಗ್ತೇವೆ ಮತ್ತು ಬಡವರನ್ನು ನೋಡಿದ್ರೆ ಕೀಳಾಗಿ ನೋಡುವಂತ ಮನಸ್ಥಿತಿ ನಮಗೆ ಬಂದಿದೆ ಕೆಲವರು. ಭಗವಂತ ಯಾಕೆ ಕೆಲವರಿಗೆ ಜಾಸ್ತಿ ಐಶ್ವರ್ಯ ಕೊಡ್ತಾನೆ ಅಂದ್ರೆ, ಅವರು ಬಡವರಿಗೆ ಹಂಚಲಿಕ್ಕೆ. ನಾವ್ ಯಾರಾದ್ರೂ ಏನಾದ್ರು ತೆಗೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯನಾ? ಬರುವಾಗ ಖಾಲಿ, ಹೋಗು ಖಾಲಿ. ಇದನ್ನ ಬಹಳ ಜನ ಅರ್ಥ ಮಾಡ್ಕೊಳ್ಳಲ್ಲ. ಏನೋ ನಾವು ಇಲ್ಲೇ ಇರ್ತೇವೆ, ಎಲ್ಲ ನಾವೇ ಇಟ್ಕೊಂಡಿರ್ತೀವಿ ಅಂತ ನಮಗೆ ತಲೆಯಲ್ಲಿ ಇರ್ತದೆ. ಆದ್ರೆ ನಮ್ಮಲ್ಲಿ ಮಾತು ಹೇಳ್ತಾರೆ, ಕೊಟ್ಟಿದ್ದು ತನಗೆ, ಇಟ್ಕೊಂಡಿದ್ದು ಪರರಿಗೆ ಅಂತ. ಹಾಗಾಗಿ ನಾವು ಇವತ್ತು ಜೀಸಸ್ ಪ್ರಭುವಿನ ಆದೇಶವನ್ನು ನಾವೆಲ್ಲ ಕೂಡ ಪಾಲನೆ ಮಾಡಬೇಕು. ಬಡವರನ್ನ ಪ್ರೀತಿಯಿಂದ ಅವರಿಗೆ ನಮಗೇನು ಐಶ್ವರ್ಯ ಇದೆ, ದೇವರು ಏನ್ ಕೊಡ್ತಾನೆ, ಬಡವರು ಸ್ವಲ್ಪ ಹಂಚಬೇಕು, ನಮ್ಮ ಕೈಯಿಂದ ಉಪಯೋಗ ಮಾಡಬೇಕು. ಆಸ್ಪತ್ರೆಗಳಲ್ಲಿ ಪಾಪ ರೋಗಿಗಳಿರ್ತಾರೆ, ರೋಗಿಗಳಿಗೆ ನಮ್ಮಿಂದ ಆಗುವಂತ ಒಂದು ಔದಾರ್ಯದಿಂದ ಕೆಲವರಿಗೆ ಹಣ ಕೊಡ್ಲಿಕ್ಕಾಗದೇ ಇರ್ಬೋದು, ಉಪಚಾರ ಮಾಡ್ಬೋದು, ಆರೈಕೆ ಮಾಡ್ಬೋದು, ಅದು ಕೂಡ ಸೇವೆನೆ. ಆ ಸೇವೆ ಕೂಡ ಜೀಸಸ್ ಪ್ರಭುವಿಗೆ ಮುಟ್ತದೆ, ಭಗವಂತನಿಗೆ ಮುಟ್ತದೆ. ನಾವೇನು ಪರರಿಗೆ ಉಪಯೋಗ ಅಂದ್ರೆ ಹಣಕಾಸಿನಲ್ಲೇ ಕೊಡಬೇಕು ಅಂತ ಏನಿಲ್ಲ, ಪ್ರೀತಿ ಹಂಚಿದ್ರು ಕೂಡ ಸಾಕು, ಪ್ರೀತಿಯ ಮಾತಿನಿಂದ ಒಂದು ಸ್ನೇಹವನ್ನ ಬೆಳೆಸಿದ್ರು ಸಾಕು. ಇದೆಲ್ಲ ಕೂಡ ಜೀಸಸ್ ಪ್ರಭುವಿನ ಆದರ್ಶ ತತ್ವ. ಹಾಗಾಗಿ ನಾವು ವಿಶ್ವದಲ್ಲಿ, ನಾನು ಅನೇಕ ಚರ್ಚೆಗಳಿಗೆ ನನ್ನ ಜೀವನದಲ್ಲಿ ಹೋಗಿದ್ದೇನೆ. ಬೆಂಗಳೂರಿನಲ್ಲಿ ಇನ್ಫೆಂಟ್ ಜೀಸಸ್ ಚರ್ಚ್ ಇದೆ, ವಿವೇಕ್ ನಗರಲ್ಲಿ. ಬಹಳ ಅಲ್ಲಿ ನಂಬಿಕೆ, ಬಹಳ ದೊಡ್ಡ ನಂಬಿಕೆ ಇದೆ. ನಾನು ಪ್ರತಿ ಗುರುವಾರ ಹೋಗ್ತಾ ಇದ್ದೆ. ಅಲ್ಲ ಆಗಿನ ಬ್ಯಾಚುಲರ್ ಆಗಿದ್ದಾಗ ಹೋಗ್ತಾ ಇದ್ದೆ. ಮತ್ತು ವ್ಯಾಟಿಕನ್ ಚರ್ಚ್ಗೆ ಕೂಡ ಹೋಗಿದ್ದೇನೆ. ಕ್ರೈಸ್ತ ಧರ್ಮದಲ್ಲಿ ಇಡೀ ವಿಶ್ವದಲ್ಲಿ ಅತಿ ಒಂದು ಶಕ್ತಿಯುತವಾಗಿರ್ತಕ್ಕಂಥ ಚರ್ಚು, ಅತಿ ನಂಬಿಕೆಯನ್ನ ಇಟ್ಕೊಂಡಿರ್ತಕ್ಕಂಥ ಚರ್ಚು ಅಂತಂದ್ರೆ ನನಗೆ ಗೊತ್ತಿರಂಗೆ ವ್ಯಾಟಿಕನ್ ಅಲ್ಲೇನಪ್ಪ, ರೋಮ್ನಲ್ಲಿದೆ. ಇದನ್ನ ನಾನು 10 ವರ್ಷಗಳ ಹಿಂದೆನೆ ಹೋಗಿದ್ದೀನಿ, 10-15 ವರ್ಷ ಆಗಿರ್ಬೋದು, 2-3 ಸಲ ಹೋಗಿದೆ. ಹಾಗಾಗಿ ನಾವು ಯಾವುದೇ ಧರ್ಮ ನಾವು ಪಾಲನೆ ಮಾಡಬಹುದು, ಅದಕ್ಕೆ ಅವಕಾಶ ಕೊಟ್ಟಿದೆ ನಮ್ಮ ದೇಶದಲ್ಲಿ ಸಂವಿಧಾನ. ಸಂವಿಧಾನದಲ್ಲಿ ನಾವು ಜೀಸಸ್ ಅನ್ನ ಪ್ರೀತಿ ಮಾಡಬಹುದು, ಜೀಸಸ್ ನ ಆದರ್ಶವನ್ನ, ತತ್ವವನ್ನ ಪಾಲನೆ ಮಾಡಬಹುದು, ಪೈಗಂಬರ್ನ ಆದರ್ಶವನ್ನ ಪಾಲನೆ ಮಾಡಬಹುದು, ಶ್ರೀಕೃಷ್ಣನ, ಶ್ರೀರಾಮನ ಆದರ್ಶವನ್ನ ಪಾಲನೆ ಮಾಡಬಹುದು.
ನನ್ನಂತವ್ರು ಇವೆಲ್ಲವನ್ನೂ ಪಾಲನೆ ಮಾಡ್ತಾರೆ, ಪೂಜೆ ಮಾಡ್ಬೋದು. ಆದ್ರೆ ಇವರೆಲ್ಲರ ತತ್ವಗಳನ್ನ ಕೂಡ ನಾವು ಅಳವಡಿಸ್ಕೊಳ್ಳುವಂತ ಪ್ರಯತ್ನ ನಾನು ಮಾಡ್ತಾ ಇರ್ತೇನೆ. ಹಾಗಾಗಿ ನಾವೆಲ್ಲ ಕೂಡ ಸಮಾಜದಲ್ಲಿ ಪ್ರೀತಿಯಿಂದ ನಾವೆಲ್ಲ ಕೂಡ ಬಾಳ್ಬೇಕಾಗ್ತದೆ. ಧರ್ಮ ಜಾತಿ ಮೀರಿ ಮಾನವತ್ವ ಇದೆ. ಮಾನವತ್ವಕ್ಕಿಂತ ದೊಡ್ಡ ಧರ್ಮ ಯಾವುದೂ ಇಲ್ಲ ನನ್ನ ಪ್ರಕಾರ. ಆ ಮಾನವರು ಆದ್ಮೇಲೆ ನಾವು ಪರಸ್ಪರ ಯಾರೇ ಅವನು ಇರ್ಬೋದು, ಅವನು ಶ್ರೀಮಂತ ಇರ್ಬೋದು, ಬಡವ ಇರ್ಬೋದು, ಅವನು ಮೇಲ್ಜಾತಿ ಕೀಳ್ಜಾತಿ ಇರ್ಬೋದು, ಅಥವಾ ಯಾವುದೇ ಅನ್ಯ ಧರ್ಮಗಳಲ್ಲಿ ಅವರಿಗೆ ನಂಬಿಕೆ ಇರ್ಬೋದು. ಆದ್ರೆ ನಮ್ಮ ಕರ್ತವ್ಯ, ನಮ್ಮ ಮೂಲ ಧರ್ಮ ಏನಿರ್ಬೇಕು ಅಂದ್ರೆ ಅವನನ್ನ ಮಾನವನನ್ನಾಗಿ ನಾವು ಮೊದಲು ಪ್ರೀತಿ ಮಾಡೋದು, ಗೌರವ ಕೊಡುವಂತದ್ದನ್ನ ನಾವು ಕಲ್ತಿರ್ಬೇಕು. ಇದು ಮಾಡಿದಾಗ ಈ ಧರ್ಮ ಸೇರಿ ಎಲ್ಲ ಧರ್ಮಗಳು ಇದನ್ನೇ ಹೇಳ್ಕೊಡೋದು ನಮ್ಗೆ. ಮೊದಲು ಮಾನವರಂತೆ ಬಾಳ್ಬೇಕು. ಪ್ರೀತಿಗಿನ್ನ ದೊಡ್ಡ ಒಂದು ಆಸ್ತಿ ನಮಗೆ ಇನ್ನೇನು ಇಲ್ಲ. ಇವತ್ತು ಆಸ್ಪತ್ರೆಗಳಲ್ಲಿ ಪಾಪ ರೋಗಿಗಳಿರ್ತಾರೆ, ಅವರನ್ನ ಕೇಳಿದಾಗ ಅವ್ರು ಏನ್ ಹೇಳ್ತಾರೆ, ನಮಗೆ ಕೊನೆ ಇದರಲ್ಲಿ ಎಲ್ರಿಗೂ ಒಳ್ಳೆಯದನ್ನ ಬಯಸ್ತಾರೆ. ವೈಷಮ್ಯ ಮಾಡಕ್ ಹೋಗ್ತಾರ, ಸಾಯುವಂತ ಸ್ಥಿತಿಯಲ್ಲಿ ನಿಜ ಹೇಳ್ತಾರೆ ಅಂತ, ಸುಳ್ಳನ್ನು ಹೇಳೋದಿಲ್ಲ. ಅವರು ಯಾರನ್ನೂ ದ್ವೇಷ ಮಾಡಲ್ಲ. ಯಾಕೆ ಅಂದ್ರೆ ಆ ಒಂದು ಮರಣಕ್ಕೆ ಮುಂಚೆ ಅವ್ರು ಏನು ಹಾಸಿಗೆಯಲ್ಲಿ ಇರ್ತಾರೆ, ಅಲ್ಲಿ ಅವ್ರಿಗೆ ಜ್ಞಾನೋದಯ ಆಗಿರುತ್ತೆ. ನನ್ನ ಪಯಣ ಎತ್ತ ಇದೆ, ನಾನು ಯಾವ ರೀತಿ ಇರಬೇಕಾಗಿತ್ತು, ನನ್ನ ತಪ್ಪುಗಳು, ನಾನು ಮಾಡಿರೋ ಸರಿ ಕೆಲಸಗಳು ಎಲ್ಲವೂ ಅವ್ರ ತಲೆಯಲ್ಲಿ ಬರ್ತದೆ. ಆಗ ಅವರು ಬಯಸೋದು ಇಷ್ಟೇನೆ, ಸಮಾಜ ಒಳ್ಳೇದಾಗಿರ್ಬೇಕು, ಎಲ್ಲರೂ ಕೂಡ ಒಳ್ಳೇದಾಗ್ಲಿ ಎಲ್ರಿಗೂ ಅಂತೇಳಿ. ಇವತ್ತು ಕೂಡ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡುವಾಗ ನಾವು ಅನೇಕರು ಎಲ್ರಿಗೂ ಒಳ್ಳೇದು ಮಾಡಪ್ಪ ಅಂತೇಳಿ, ಎಲ್ರಿಗೂ ಒಳ್ಳೇದಾಗ್ಲಿ ಅಂತೇಳಿ. ಸಂಸ್ಕೃತದಲ್ಲಿ ಸರ್ವೇ ಜನೋ ಸುಖಿನೋ ಭವಂತು ಅಂತ ಹೇಳಿ, ಸರ್ವ ಜನರು ಕೂಡ ಒಳ್ಳೇದಾಗಿರ್ಬೇಕು, ಸುಖವಾಗಿರ್ಬೇಕು, ಆರೋಗ್ಯದಿಂದ ಇರಬೇಕು. ಇದು ಮಾನವ ಗುಣ. ಇದನ್ನ ನಿಜವಾಗ್ಲೂ ಕೂಡ ನಾವು ಪಾಲನೆ ಮಾಡಬೇಕು. ನಾವು ದಿನನಿತ್ಯ ಪೂಜೆ ಮಾಡೋದು, ದಿನನಿತ್ಯ ನಾವು 3 ಸಲ 5 ಸಲ ಪ್ರಾರ್ಥನೆ ಮಾಡೋದು, ವಾರದಲ್ಲಿ 1 ಸಲ ಪ್ರಾರ್ಥನೆ ಮಾಡೋದು, ಎಷ್ಟೇ ಸಲ ಮಾಡಿ ಅಂತಿಮವಾಗಿ ನಮ್ಮ ಮಾನವೀಯ ಗುಣಗಳನ್ನ ನಾವು ರೂಢಿಸ್ಕೊಳ್ಳದೆ ಇದ್ರೆ ನಾವು ಎಷ್ಟಲ್ಲಿ ಪ್ರಾರ್ಥನೆ ಮಾಡಿದ್ರು ಅದು ಭಗವಂತನಿಗೆ ಮುಟ್ಟ. ಇದನ್ನೇ ಬಸವಣ್ಣವರು ಹೇಳಿ, ನೀವು ಹೋಗಿ ವಿಗ್ರಹ ಪೂಜೆ ಮಾಡ್ಬೇಕಾಗಿಲ್ಲಪ್ಪ, ನಿಮ್ಮ ಹೃದಯದಲ್ಲೇ ಇದ್ದಾನೆ ಲಿಂಗ ಅಂತ ಹೇಳ್ತಾರೆ ಬಸವಣ್ಣ. ಆತ್ಮಲಿಂಗ ಅದನ್ನ ಮೆಚ್ಚಿಸು ಅಂತ ಹೇಳ್ತಾರೆ. ಅದಕ್ಕಿಂತ ದೊಡ್ಡ ದೇವರು ಯಾವುದೂ ಇಲ್ಲ. ನಿನ್ನ ಹೃದಯದಲ್ಲೇ ನಿನ್ನ ಸಾಕ್ಷಾತ್ಕಾರ ಆಗ್ಬೇಕು, ನಿನ್ನ ಆತ್ಮ ಸಾಕ್ಷಿಗೆ ಅನುಗುಣವಾಗಿ ನೀನು ನಡ್ಕೋಬೇಕು ಅಂತೇಳಿ ಬಸವಣ್ಣ. ಮತ್ತು ಕೆಲಸದಲ್ಲಿ ದೇವರಿದ್ದಾರೆ ಅಂತ ಹೇಳಿದ್ದಾರೆ. ಅದನ್ನು ನಾವು ಮಾಡೋ ಕಾರ್ಯ ಅದೇ ದೇವರ ಕಾರ್ಯ. ಇವೆಲ್ಲ ಬಹಳ ಸೊಗಸಾಗಿ ಬೈಬಲ್ನಲ್ಲಿ ಅಡಗಿದೆ. ಅನೇಕ ಬೈಬಲ್ನಲ್ಲಿ ಓದಿರ್ತಕ್ಕಂಥ ನೀವೆಲ್ಲ ಓದಿರ್ತೀವಿ. ಪ್ರತಿಯೊಂದು ಪುಟದಲ್ಲಿ ಕೂಡ ಒಳಿತನ್ನ, ಸಮಾಜಕ್ಕೆ ಒಳಿತನ್ನ ಮಾಡುವಂತ. ಇವತ್ತು ನಮ್ಮ CSI ಆಸ್ಪತ್ರೆಗಳು, ನಿಮಗೊಂದು ನಿದರ್ಶನ ಹೇಳಬೇಕು ಅಂದ್ರೆ, ಅನೇಕರಿಗೆ ಇಲ್ಲಿ ಗೊತ್ತಿದೆಯೋ ಏನೋ, ಒಬ್ರು ಡಾಕ್ಟರ್ ಇದ್ರೆ ಇಲ್ಲಿ, ಡಾಕ್ಟರ್ ದೊರೆ ಅಂತೆ, ಡಾಕ್ಟರ್ ರಾಬಿನ್, ಅವರ ದೊರೆ ಅಂತ ಇದ್ರು. ಅವರು ಎಲ್ಲಿಂದ, ಯುರೋಪ್ ಇಂದನೋ ಎಲ್ಲೋ ಬಂದಿದ್ದು, ಸ್ಕಾಟ್ಲ್ಯಾಂಡ್. ಇಲ್ಲಿ 30-40 ವರ್ಷ ಇದ್ರು. ನಾನು ಸಣ್ಣ ಹುಡುಗ. ಅವ್ರಿಗೆ ನಿಜವಾಗಿಯೂ
ಒಬ್ಬ ವೈದ್ಯ ರೋಗಿ ಮಧ್ಯೆ ಏನ್ ಸಂಬಂಧ ಇರಬೇಕು, ಏನ್ ಪ್ರೀತಿಯನ್ನ ತೋರಿಸ್ಬೇಕು. ನನಗನ್ಸುತ್ತೆ ಅವ್ರ ಔಷಧಕ್ಕಿನ್ನ ಅವ್ರು ತೋರಿಸ್ತಾ ಇದ್ದಂತ ಬದ್ಧತೆ ಪ್ರೀತಿಯಿಂದ ಅನೇಕರಿಗೆ ಗುಣಮುಖರಾಗಿದ್ದಾರೆ. ಆ ಶಕ್ತಿ ಯಾರಿಂದ ಬರುತ್ತೆ ಅಂದ್ರೆ ದೇವರೇ ಕೊಡ್ತಾರೆ ಅವರಿಗೆ ಶಕ್ತಿಯನ್ನು. ಯಾಕೆ ಅಂದ್ರೆ ಅವ್ರ ಮನಸ್ಥಿತಿ ಇಲ್ಲ, ಅವ್ರು ಯಾವ ರೀತಿ ಅವರನ್ನ ಅವ್ರು ಅಳವಡಿಸ್ಕೊಂಡಿದ್ದಾರೆ. ಅವ್ರಿಗೇನ್ರಿ ಸಂಬಂಧ? ಅವರೆಲ್ಲೋ ಸ್ಕಾಟ್ಲ್ಯಾಂಡ್ ಇಂದ ಬಂದು ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರನ್ನು ಅವ್ರ ಕುಟುಂಬದ ಸದಸ್ಯರಂತೆ ಅವ್ರ ಚಿಕಿತ್ಸೆ ಕೊಡೋದು ಮಾತ್ರ ಅಲ್ಲ, ಅವ್ರ ಬಗ್ಗೆ ಕಾಳಜಿಯನ್ನು ವಹಿಸ್ತಾ ಇದ್ದದ್ದು. ಇವತ್ತಿಲ್ಲ ಅವ್ರು ತೀರ್ಕೊಂಡು ಎಷ್ಟು ವರ್ಷ ಆಗಿದೆಯೋ ಗೊತ್ತಿಲ್ಲ, 8 ವರ್ಷ. ಆದ್ರೆ ಇವತ್ತು ನಾನು ನೆನಪು ಮಾಡ್ಕೊಳ್ತಾ ಇದ್ದೆ, ಒಳ್ಳೇದನ್ನ ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ತಡ ಹಾಕೋದು, ಈ ಮೋಡ ಬಂದು ಸೂರ್ಯ ಕಾಣದಿರ ಆಗ್ತಾನೆ, ಆದ್ರೆ ಸೂರ್ಯ ಇಲ್ಲ ಅಂತಲ್ಲ, ಮೋಡ ಹೋದ್ಮೇಲೆ ಸೂರ್ಯ ಬರ್ತಾನೆ. ಹಂಗೆ ನಿಜ ಸತ್ಯ ಮತ್ತು ಒಳ್ಳೇದು ಇದನ್ನು ಯಾವತ್ತೂ ಕೂಡ ಮುಚ್ಚಾಕ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ಯಾವಾಗಲೂ ಕೂಡ ಒಳ್ಳೇದನ್ನೇ ನಾವು ಯೋಚನೆ ಮಾಡಬೇಕು, ಒಳ್ಳೇದನ್ನೇ ಮಾತಾಡಬೇಕು, ಒಳ್ಳೇದನ್ನೇ ನಾವು ಮಾಡಬೇಕು. ಇದನ್ನ ನಾವು ಪಾಲಿಸ್ತೀವಿ, ನಾವು ದೇವರ ಒಂದು ಇದಕ್ಕೆ ಹತ್ರ ನಾವು ಸೇರ್ತೇವೆ. ಅವರ ದಯೆಗೆ, ಅವರ ಪ್ರೀತಿಗೆ, ಅವರ ಆಶೀರ್ವಾದಕ್ಕೆ ನಾವು ಪಾತ್ರರಾಗಬೇಕಂದ್ರೆ ಈ ಗುಣಗಳನ್ನ ನಾವು ರೂಢಿಸ್ಕೋಬೇಕು. ಇದನ್ನ ನಾವೆಲ್ಲ ಕೂಡ ರೂಢಿಸ್ಕೋಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ಮಹೇಶ್ ಅವರು ನನಗೆ ಹೊಸ ಪರಿಚಯ, ಇನ್ನೆಲ್ಲ ನೋಡಿದ್ದೇನೆ, ಆದ್ರೆ ವೈಯಕ್ತಿಕವಾಗಿ ಅವ್ರ ಕತೆ ಗೊತ್ತಿರಲಿಲ್ಲ. ಅವರು ನನ್ನ ಹೇಳುದು ಅಂದ್ರೆ ಅವ್ರಿಗೆ ಜ್ಞಾನೋದಯ. ಒಬ್ಬ ವ್ಯಕ್ತಿ ಕೆಟ್ಟ ಅಭ್ಯಾಸಗಳಿಗೆ ಅನೇಕರು ಬಲಿಯಾಗೋಗಿದ್ದಾರೆ. ಸಣ್ಣ ಪ್ರಾಯದಲ್ಲೇ ಇವತ್ತು ಮದ್ಯಪಾನಕ್ಕೆ, ಡ್ರಗ್ಸ್ ಅವಳಿ ಬೇರೆ, ಈಗ ಮದ್ಯಪಾನ, ಧೂಮಪಾನ ಮತ್ತು ಅದೇನೋ ಇದಾಗ್ತಾರಲ್ಲ, ಏನ್ ಗುಟ್ಕಾ ಇವೆಲ್ಲ ಕೂಡ 100 ವರ್ಷ ಬದುಕುವಂತ ಯುವಕರು ಮದುವೆ ಆಗದಿರನೆ ಅಥವಾ ಮದುವೆ ಆಗಿ ಸಣ್ಣ ಮಕ್ಕಳಿರುವಂತವ್ರು ಕೂಡ ಇವತ್ತು ತೀರ್ಕೊಳ್ಳೋಂತ ಪರಿಸ್ಥಿತಿ ಬಂದಿದೆ. ಆ ತರ ಯಾವುದೋ ದುಶ್ಚಟಕ್ಕೆ ಪಾಪ ನಮ್ಮ ಮಹೇಶ್ ಅವರು ಕೂಡ ಬಲಿಯಾಗಿ ಇನ್ನೇನು ಅಂತಿಮ ಯಾತ್ರೆಗೆ ಸಿದ್ಧ ಆದಾಗ ಅವರೇ ಮಾತುಗಳು ಅವ್ರು ಹೇಳಿದ್ರು, ನನಗೆ ಬೆಳಕು ಕಾಣಿಸ್ತು, ಅವತ್ತಿನಿಂದ ನಾನು ಯೇಸು ಪ್ರಭುವನ್ನ ನಾನು ನಂಬ್ತಾ ಇದ್ದೇನೆ, ನಂಬದ ಮೇಲೆ ನನಗೆಲ್ಲ ಕೂಡ ಒಳ್ಳೇದಾಗಿದೆ. ಹೌದಾ? ಇದನ್ನ ಹೇಳಿದ್ರು. ಅಂದ್ರೆ ಒಬ್ಬ ವ್ಯಕ್ತಿಗೆ ನಂಬಿಕೆ ಬಹಳ ಮುಖ್ಯ. ನಾನು ನಿನ್ನೆ ಹೇಳಿದೆ, ನಂಬಿಕೆಯನ್ನ ಇಟ್ಟು ನೀವು ಅಚಲವಾಗಿ ಆ ನಂಬಿಕೆಯ ವಿಶ್ವಾಸದಿಂದ ನೀವು ಪೂಜೆ ಮಾಡಿದ್ರೆ ಕಲ್ಲು ಕೂಡ ದೇವರಾಗ್ತಾನೆ, ಅದೇನಪ್ಪ ಆಗ್ತಾರೆ. ಹಾಗಾಗಿ ನಮ್ಮ ನಂಬಿಕೆ ಮುಖ್ಯ, ನಮ್ಮ ಶ್ರದ್ಧೆ ಮುಖ್ಯ. ಇವತ್ತು ಮಹೇಶ್ ಒಂದು ಲೈವ್ ಎಕ್ಸಾಂಪಲ್ ನಮ್ಗೆ. ಅಂದ್ರೆ ಎಂತ ವ್ಯಕ್ತಿ, ಇನ್ನೇನು ಅವ್ರು ನಮ್ಮಿಂದ ಇರ್ತಾ ಇರಲಿಲ್ಲ ನಮ್ಮ ಮಧ್ಯೆ, ಅವ್ರು ಅದನ್ನೇ ಮುಂದುವರಿಸಿದ್ರೆ. ಆದ್ರೆ ಅವ್ರ ಜ್ಞಾನೋದಯ ಆಗಿ ಇವತ್ತು 4 ಜನಕ್ಕೆ ಅವ್ರ ಬೆಳಕನ್ನ ಕೊಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಕಾರ್ಯಕ್ರಮ ಅಲ್ಲಿಂದ ಇವತ್ತು ನೋಡಿ, ಇಂಥ ಒಂದು ಕಟ್ಟಡ, ಇವತ್ತಿಷ್ಟು ಜನ ಸ್ನೇಹಿತರು, ಸಂಬಂಧ, ಒಂದು ಕುಟುಂಬದ ಸದಸ್ಯನ ಕರೆದಂಗೆ ಎಲ್ಲರನ್ನು ಕರೆದು ಇವತ್ತು ಈ ಕಾರ್ಯಕ್ರಮ ಮಾಡಿದ್ದಾರೆ ಅಂದ್ರೆ ದೇವರಿದ್ದಾನೆ, ನಂಬಿಕೆಗಳಿದೆ. ಮತ್ತು ನಾವು ನಿಜವಾಗಿಯೂ ಕೂಡ ಯಾವುದಾದ್ರೂ ಒಂದು ವಿಷಯವನ್ನ ಭಕ್ತಿಯಿಂದ
ನಾವು ಅದನ್ನ ರೂಢಿಸ್ಕೊಂಡ್ರೆ ಅದು ಎಲ್ರಿಗೂ ಒಳ್ಳೇದಾಗ್ತದೆ ಅನ್ನೋದು ಇದಕ್ಕೆ ಒಂದು ನಿದರ್ಶನ ಒಬ್ಬ ಮಹೇಶ್ರು. ಹಾಗಾಗಿ ಬಂದಿರುವಂಥ ಎಲ್ಲ ಯೇಸು ಪ್ರಭುವಿನ ಎಲ್ಲ ಭಕ್ತಾದಿಗಳಿಗೆ, ನಮ್ಮ ಸಹೋದರ ಸಹೋದರಿಯರಿಗೆ ಈ ಕಾರ್ಯಕ್ರಮದಲ್ಲಿ ನಿಮ್ಮ ಸಂತೋಷದಲ್ಲಿ ನನ್ನನ್ನು ಕೂಡ ಭಾಗಿಯಾಗಿ ನಿಮ್ಮ ಜೊತೆಯಲ್ಲಿ ಸಂತೋಷವನ್ನು ಹಂಚಿಕೊಳ್ಳುವಂಥ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮಗೆಲ್ಲ ಕೂಡ ಹೃದಯಪೂರ್ವಕವಾದಂಥ ಕೃತಜ್ಞತೆ ಅರ್ಪಿಸಿ ನಾನು ಮಾತು ಮುಗಿಸ್ತೇನೆ. ಇಷ್ಟುವರೆಗೂ ನಮ್ಮ ಮೆಚ್ಚಿನ ಸಂಸದರಾಗಿರುವಂತ ಡಾಕ್ಟರ್ ಸುಧಾಕರ್ ಸರ್ ಅವರು ನಿಮ್ಮಂತೆ ನಿನ್ನ ನೆರೆಯವರನ್ನು ಪ್ರೀತಿಸಬೇಕು, ನಿಮ್ಮಲ್ಲಿ ಇರುವಂತದ್ದನ್ನ ಅನೇಕರಿಗೆ ಹಂಚಬೇಕೆಂಬುವಂತ ಮಾನವೀಯ ವಿಷಯಗಳನ್ನ ಬೈಬಲ್ ಅನುಸಾರವಾಗಿ ಯೇಸು ಸ್ವಾಮಿಯಲ್ಲಿರುವಂತ ನಿನ್ನಂತೆ ನಿನ್ನ ನೆರೆಯವರನ್ನು ಪ್ರೀತಿಸಿ ಎಂಬುವಂತ ಮಾತಿನ ಆಧಾರದ ಮೇಲೆ ನಮ್ಮ ಕ್ರಿಸ್ಮಸ್ ಸಲುವಾಗಿ ಎಲ್ಲರಿಗೆ ಹಿತೋಪದೇಶ ಮಾಡಿದಂತ ಸರ್ ಸುಧಾಕರ್ ಸರ್ಗೆ ತುಂಬಾ ಹೃದಯಪೂರ್ವಕವಾದಂತ ಧನ್ಯವಾದಗಳು ತಿಳಿಸುತ್ತಾ ಈಗ ಕೇಕ್ ಕಟ್ ಮಾಡ್ಲಿಕ್ಕೆ ಇದ್ದಾರೆ. ಸೊ ದಯವಿಟ್ಟು ಸರ್ ಈಗ ಕೇಕ್ ಕಟ್ ಮಾಡ್ತಾ ಇದ್ದಾರೆ. ಓಕೆ, ದಯವಿಟ್ಟು ಎಲ್ಲರೂ We wish you a Merry Christmas. We wish you a Merry Christmas. We wish you a Merry Christmas and a Happy New Year. We wish you a Merry Christmas. We wish you a Merry Christmas. We wish you a Merry Christmas and a Happy New Year. We wish you a Merry Christmas. We wish you a Merry Christmas. We wish you a Merry Christmas and a Happy New Year. Happy Christmas. Happy Christmas. Merry Christmas. Merry Christmas. बोलो यीशु महाराज के. ಸುಧಾಕರ್ ಸರ್ ಸಮಯವನ್ನು ಬದುಕಿಟ್ಟು ನಮ್ಮ ಮದುವೆಗೆ ಈ ಒಂದು ಕ್ರಿಸ್ಮಸ್ಗೆ ಹೊಸ ಬೆಳಕನ್ನು ಕೊಟ್ಟಿದ್ದಾರೆ. ಸೊ ಸಂಸದರಿಗೆ ನಾವೆಲ್ಲರೂ ಶಿವರಾಗಿರುತ್ತೇವೆ ಎಂಬುದನ್ನು ಹೇಳುತ್ತಾ ಕ್ರಿಸ್ಮಸ್ ಸಮಾರಂಭಕ್ಕೆ ಆಗಮಿಸಿದಂತ ಸಂಸದರು ಚಿಕ್ಕಬಳ್ಳಾಪುರ ನೇತಾರರಾಗಿರುವಂತ ಶ್ರೀಯುತ ಡಾಕ್ಟರ್ ಸುಧಾಕರ್ ಸರ್ ನಮ್ಮ ಮಧ್ಯದಲ್ಲಿದ್ದು ಕ್ರೈಸ್ತರು ಈ ಲೋಕಕ್ಕೆ ಕೊಟ್ಟಿರುವಂತಹ ಕೊಡುಗೆ ಬಗ್ಗೆ ಮಾನವರಾಗಿ ನಾವು ಹೇಗೆ ಬಾಳಬೇಕೆಂಬುದಾಗಿ ನಮಗೆ ಹಿತರಕ್ಷಣೆಗಳನ್ನ ನೀಡಿದು ನಮ್ಮನ್ನ ಪ್ರೋತ್ಸಾಹಿಸಿದಂತ ಡಾಕ್ಟರ್ ಕೆ ಸುಧಾಕರ್ ಸರ್ಗೆ ಹೃದಯಪೂರ್ವಕವಾದಂತ ಕ್ರಿಸ್ಮಸ್ ಶುಭಾಶಯಗಳನ್ನ ತಿಳಿಸುತ್ತೇವೆ. ಓಕೆ, ಎಲ್ಲರೂ ಚಪ್ಪಾಳೆ ತಪ್ಪುತ್ತಾ ಅವರನ್ನ ಪ್ರೀತಿಪೂರ್ವಕವಾಗಿ ನಾವು ಅವರನ್ನ ವಂದನೆಗಳೊಂದಿಗೆ ನಾವು ಕಲಿಸೋಣ. ಇದುವರೆಗೂ ನಮ್ಮ ಮುಖ್ಯ ಜನನಾಯಕರಾಗಿರುವಂತಹ ನಮ್ಮ ಡಾಕ್ಟರ್ ಕೆ ಸುಧಾಕರ್ ಸರ್ ಅವರು ಯೇಸು ಸ್ವಾಮಿ ಬಗ್ಗೆ ಕೂಡ ಉತ್ತಮವಾದ ಸಂದೇಶವನ್ನು ಕೊಟ್ಟು ಹೋಗಿದ್ದಾರೆ. ದಯಮಾಡಿ ಎಲ್ಲರೂ ಕೂಡ
ಸಾವಧಾನ ಕೇಳಿ ಊಟ ಮಾಡ್ಕೊಂಡು ಹೋಗ್ಬೇಕು. ಖಂಡಿತ ಹಂಗೆ ಹೋಗ್ಬೇಡಿ, ಖಂಡಿತ ಊಟ ಮಾಡ್ಕೊಂಡು ಹೋಗ್ಬೇಕು. ದೇವ್ರ ಮುಂದೆ ನಿಮಗೆ 5 ನಿಮಿಷಕ್ಕೆ ಊಟ ಮಾಡ್ಕೊಂಡು ಹೋಗಿ ಮೊದಲು ಹಂಗೆ ಹೋಗ್ಬೇಡಿ. ಸಾಹೇಬರ ನಂತರ ಮತ್ತೊಂದು ಬನ್ನಿ, ಸಾಹೇಬರ ಬೆನ್ಸಿನ ಮೇಲೆ ಬನ್ನಿ, ಊಟ ಮಾಡ್ಕೊಂಡು ಹೋಗಿ. ಹಾಲೆಲೂಯ್ಯ. ಒಂದು ಹಾಲನ್ನು ಹಾಡೋಣ ಕರ್ತನ ಸಮ್ಮುಖದಲ್ಲಿ. ಅದೇ ಡಿಮಿಟಾಗಿ ಸನ್ಮಾನಗಳಿದ್ದಾವೆ. ಸನ್ಮಾನ ಕಾರ್ಯಕ್ರಮವನ್ನು ಮುಂದುವರ್ಸೋಣ. ಒಂದು ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋ ಸನ್ಮಾನ ಬರಬೇಕು. ಪ್ರಾರ್ಥನೆ ಮಾಡಿ ಸರ್, ಫಸ್ಟ್ ಹೋಗ್ಬಾರ್ದು. ಇದೊಂದು ಸರ್ ಫಸ್ಟ್ಗಿಂತ ಬಂದು ಪ್ರಾರ್ಥನೆ ಮಾಡ್ತಾರೆ. ಆನಂತರ ಮೇಲೆ ಶಾಲೆಗಳಿದ್ದಾವೆ, ಶಾಲೆಗಳು ತಗೊಬಂದ್ರು. ಗಿಫ್ಟ್ಗಳಿದ್ದಾವೆ, ಗಿಫ್ಟ್ಗಳು ತಗೊಬಂದ್ರು. ಸೇವಕರು ಎಲ್ಲ ಸೇವಕರಿಗೆ ಗಿಫ್ಟ್ ಇದೆ, ಎಲ್ಲ ಇದೆ. ದಯಮಾಡಿ ಒಳ್ಳೆ ಊಟ ಇದೆ, ರುಚಿಕರವಾಗಿ ಆಹಾರ ಇದೆ. ದಯಮಾಡಿ ಊಟ ಮಾಡ್ಕೊಂಡು ಹೋಗಿ. ಯಾರು ಕೂಡ ಊಟ ಮಾಡದೆ ಹೋಗ್ಬೇಡಿ. ಒಂದು 10 ನಿಮಿಷ 15 ನಿಮಿಷ ಲೇಟ್ ಆಗ್ಬೋದು. ಖಂಡಿತ ಎಲ್ಲರೂ ಊಟ ಮಾಡ್ಕೊಂಡು ಹೋಗ್ಬೇಕು. ನಿಮ್ಮ ಹತ್ರ ನಾನು ಮನವಿ ಮಾಡ್ತಾ ಇದ್ದೀನಿ, ಕೇಳ್ಕೊಳ್ತಾ ಇದ್ದೀನಿ. ನಿಮ್ಮ ಸಹೋದರನಾಗಿ ನಾವು ಕೇಳ್ಕೊಳ್ತಾ ಇದ್ದೀನಿ, ಪ್ರತಿಯೊಬ್ಬರು ಕೂಡ ಊಟ ಮಾಡ್ಕೊಂಡು ಹೋಗ್ಬೇಕು. ನಮ್ಮ ಬಸವರಾಜಣ್ಣ ಬಂದಿದ್ದಾರೆ, ಅವರು ಕೂಡ ಬಸವರಾಜಣ್ಣವರೇ, ನೀವು ಸಮಯ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ನೀವು ಸಮಯವಾಗಿ ದಾಂಪತ್ಯ ಬಂದಿದ್ದೀರಿ. ಅಲ್ಲ ಸಾರಿ, ನೀವು ಕೂಡ ಊಟ ಮಾಡ್ಕೊಂಡು ಹೋಗ್ಬೇಕು. ಒಂದು ಪ್ರಾರ್ಥನೆ ಮಾಡೋಣ. ನಮ್ಮ ಹತ್ರ ಗಿಡ ಪರಿಸ್ಥಿತಿ ಒಂದು ಪ್ರಾರ್ಥನೆ ನಡೆಸ್ಕೊಡ್ತಾರೆ. ಸಾರಿ ಸರ್, ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಅತಿಶಯವಾಗಿ ಪ್ರೀತಿ ಮಾಡಿದ ಪರಲೋಕ ತಂದೆ, ನಿಮಗೆ ಸ್ತೋತ್ರ ಸ್ವಾಮಿ. ವಿಶೇಷವಾಗಿ ಗುರುಗಳಿಗೆ ನಡೆದಂತ ಕ್ರಿಸ್ಮಸ್ ಹಬ್ಬದ ಆಚರಣೆ ವಿಷಯಗಳಿಗಾಗಿ ಸ್ತೋತ್ರ ಸ್ವಾಮಿ. ನಿನ್ನ ಅದ್ಭುತವಾಗಿ ಆಚರಣಕರವಾಗಿ ಮಾಡಿದಂತ ಎಲ್ಲಾ ಕಾರ್ಯಕ್ರಮಗಳಿಗಾಗಿ ನಾವು ನಿಮಗೆ ಕೃತಜ್ಞತೆ ಸಲ್ಲಿಸುತ್ತೀವಪ್ಪ. ಕರ್ತನೆ, ಪ್ರಯಾಸ ಪಟ್ಟಂತ ಎಲ್ಲಾ ಕರ್ತನೆ ಮಕ್ಕಳನ್ನು ಆಶೀರ್ವದಿಸಿರಿ ಮತ್ತು ಪ್ರಯಾಸ ಪಟ್ಟು ನಿಮ್ಮ ದಾಸರು ಕರ್ತನೆ, ವಿಶೇಷವಾಗಿ ಮನುಷ್ಯರು ಕುಟುಂಬ ಸಮೇತವಾಗಿ ಮತ್ತು ಪ್ರಯಾಸ ಪಟ್ಟಂತವರ ಆತ್ಮಿಕವಾದಂತಹ ಜೀವಿತಗಳನ್ನು ಇನ್ನು ಆತ್ಮಿಕವಾದಂತ ನೀವು ನಡೆಸಿ ಸಹಾಯ ಮಾಡಪ್ಪ. ಅಂತ ಅನೇಕ ಜನರಿಗೆ ಕರ್ತನೆ ವಾಕ್ಯಗಳನ್ನು ತಿಳಿಪಡಿಸುವಂತ ಈ ಒಂದು ಕರ್ತನೆ ಪ್ರಾಂತವನ್ನು ಆಶೀರ್ವದಿಸಿರಿ. ಇನ್ನ ಕರ್ತನೆ ಇಂದಿನ ವಿಷಯಗಳಲ್ಲೂ ಇನ್ನ ಅನೇಕ ಕರ್ತನ ವಾಕ್ಯವನ್ನು ತಿಳಿದಿರುವಂತ ಅನೇಕ ಜನರು ಬಂದು ಕರ್ತನ ವಾಕ್ಯವನ್ನು ತಿಳಿಪಡಿಸುವುದಕ್ಕೂ ಮತ್ತು ಆತನ ಸಂದೇಶವನ್ನು ಕೇಳುವುದಕ್ಕೂ ಇನ್ನು ಅನೇಕವಾದಂತ ಕರ್ತನೆ ಕೇಳಿದ ಭಾಗದಲ್ಲಿ ನೀನು ಪ್ರಾರ್ಥಿಸು. ನಿನಗೆ ಕೊಡಬೇಕಾದ ಅನ್ಯ ಜನರನ್ನು ಕೊಡುತ್ತಿರುವಂತ ವಾಕ್ಯಕ್ಕಾಗಿ ಸ್ತೋತ್ರ. ಅದೇ ರೀತಿಯಲ್ಲಿ ನಡೆಸು, ಅಭಿವೃದ್ಧಿಪಡಿಸು, ಆಶೀರ್ವದಿಸು, ಸಹಾಯ ಮಾಡು. ಮುಂದಿನ ಕಾರ್ಯಕ್ರಮಗಳೆಲ್ಲ ನಿನ್ನ ಪಾದಕ್ಕೆ ಸಮರ್ಪಿಸುತ್ತಾ ಈಗಲೂ ಯಾವಾಗಲೂ ನನ್ನ ಜೊತೆಗಾರನಾಗಿರುವಂತ ಕರ್ತನಾದ ಯೇಸು ಸ್ವಾಮಿ ನಾಮದಲ್ಲಿ ಪ್ರಾರ್ಥಿಸಿ ಬೇರೆ ತೆಗೆದುಕೊಳ್ಳುವುದು ಪರಲೋಕದ ತಂದೆ. ಪ್ರಾರ್ಥನೆ ನಡೆಸಿದ ನಮ್ಮ ವಿಧಾನ ಪರಿಷತ್ಗೆ ಯೇಸು ಕ್ರಿಸ್ತ ನಮ್ಮ ವಂದನೆಗಳು. ವಿಶೇಷವಾಗಿ ಸನ್ಮಾನ ಕಾರ್ಯಕ್ರಮ ಅನ್ನೋದು ನಮ್ಮ ಮಾದನ್ ಶಿವಣ್ಣವರು ಇಲ್ಲಿಗೆ ಮುಂದೆ ವೇದಿಕೆ ಮೇಲೆ ಬರಬೇಕು. ಅವ್ರ ಮುಖಾಂತರ ಸನ್ಮಾನ ನೀಡಬೇಕು. ಮಾದನ್ ಶಿವಣ್ಣವರು ವೇದಿಕೆ ಮೇಲೆ ಬರಬೇಕಂತ ಮನವಿ ಮಾಡ್ತೀನಿ. ಅವ್ರ ಮುಖಾಂತರ ಸನ್ಮಾನ ಕಾರ್ಯಕ್ರಮ ಮಾಡೋಣ. ಮಾದನ್ ಶಿವಣ್ಣವರು ಸಾಹೇಬರು ಕಳಿಸಿದ್ರು, ಇಲ್ಲಿ ಹೋಗ್ತಾರೆ. ನಮ್ಮ ಮಹೇಶ್ವರ ಬಂದಿದ್ದಾರೆ. ಮಹೇಶ್ವರ ಕೂಡ ಯೇಸು ಕ್ರಿಸ್ತ ನಾವು ವಂದನೆಗಳು. ನಮ್ಮ ಎಲ್ಲ ಹೊಡಿನ ಸಿದ್ಧತೆ ಇಂದ ಬನ್ನಿ ಒಂದು ಸೇವಕರು ಕೂಡ ವೇದಿಕೆ ಮೇಲೆ ಬರಬೇಕು. ಒಂದೊಂದು ಸೇವಕರು ಮಾತ್ರ ಬಂದ್ರೆ ಒಳ್ಳೆ ಗಿಫ್ಟ್ ಇದೆ. ನಮಗಾದ ಪ್ರಾರ್ಥನೆ ಮಾಡ್ರಿ, ನಮ್ಮ ಸಭೆಗಾದ ಪ್ರಾರ್ಥನೆ ಮಾಡ್ರಿ. ಖಂಡಿತ ನಮ್ಮ ಸಭೆಯಿಂದ ಅಭಿವೃದ್ಧಿ ಆಗಬೇಕು. ದೇವರು ಒಂದು ಒಳ್ಳೆ ಸೈಟ್ ಕೊಟ್ಟಿದ್ದಾರೆ. ಸೈಟ್ ಕೊಟ್ಟವರು ಕೂಡ ನಮ್ಮ ಚಂದ್ರಣ್ಣವರು ಇದ್ದಾರೆ. ಚಂದ್ರಣ್ಣವರು ಕೂಡ ಯೇಸು ಸ್ವಾಮಿ ವಂದನೆಗಳು, ಸ್ವಾಗತವನ್ನು ಬಯಸ್ತೇನೆ. ದೇವರನ್ನು ಆಶೀರ್ವಾದ ಮಾಡಿ. ಶಿವಣ್ಣರೇ, ನಾರಾಯಣ ಶಿವಣ್ಣರೇ ಸ್ವಲ್ಪ ಅರ್ಜೆಂಟ್ ಒಂದು ವೇದಿಕೆ ಮೇಲೆ ಬರಬೇಕು. ನಮ್ಮ ಬ್ಯಾಚು ಚಾಂದವ್ರು ಇರ್ಬೋದು ಎಲ್ಲರೂ. ಇಲ್ಲ ಸೇರ್ಬೇಡ, 4 ಜನ ಹೆಂಗೆ ಬಿಡ್ಬೇಕು. ಬರೋರ್ಗು ಒಂದು ಸುಮಾರು ಜನ ಪಾರ್ಷಲ್ ಮುಂದೆ ಪಾರ್ಷಲ್ ಬನ್ನಿ ಸರ್. ನಮ್ಗೆ ನಿಮಿಷ ಇದು ಕಾಣಿಕೆ. ಓಕೆ 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 ಥ್ಯಾಂಕ್ ಯು. ಆಶೀರ್ವಾದ ಮಾಡಿ. ಬನ್ನಿ ಫಸ್ಟ್ ಇಲ್ಲಿ ಬನ್ನಿ, ಹಂಗೆ ಹೋಗ್ಬೋದು.
ಕಾಣಿಕೆ ಇದೆ ತಗೊಂಡು ಹಂಗೆ ಹೋಗ್ಬೇಕು ಕಾಣಿಕೆ ತಗೊಂಡು ಹೋಗ್ಬೇಕು ದಯಮಾಡಿ ಹಂಗೆ ಹೋಗ್ಬಾರ್ದು ನೀವು ಓಕೆ ಬನ್ನಿ ಫಸ್ಟ್ ಓಕೆ ಥ್ಯಾಂಕ್ ಯು ಬನ್ನಿ ಅಷ್ಟೇ ಬನ್ನಿ ಚಿಕ್ಕ ಕಾಣಿಕೆ ಬೇಕಂದ್ರೆ ಕಾಣಿಕೆ ತಗೊಂಡು ಹೋಗ್ಬೇಕು ಅಷ್ಟೇ ರಮೇಶ್ ಫಸ್ಟ್ ದಯಮಾಡಿ ಬೇಗ ಮಾಡ್ಕೊಂಡ್ಬಿಡಿ ಚಿಕ್ಕ ಸಣ್ಣ ಕಾಣಿಕೆ ಹೌದು ಬನ್ನಿ ಬನ್ನಿ ಸಣ್ಣ ಕಾಣಿಕೆ ಅಷ್ಟೇ ಬನ್ನಿ ಬನ್ನಿ ಹಂಗೆ ಹೋಗಿ ಅಷ್ಟೇ ನಮ್ಗೆ ಪ್ರಾರ್ಥನೆ ಮಾಡಿ ಓಕೆ ಆಶೀರ್ವಾದ ಮಾಡಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಹಂಗೆ ಅಷ್ಟೇ ಬನ್ನಿ ಚಿಕ್ಕದು ಕಾಣಿಕೆ ಪ್ರಾರ್ಥನೆ ಮಾಡಿ ಅಷ್ಟೇ ಹಂಗೆ ಹೋಗ್ಬೇಡಿ ಸಣ್ಣ ಕಾಣಿಕೆ ತಗೊಂಡೋಗಿ ದಯಮಾಡಿ ಹಂಗೆ ಹೋಗ್ಬೇಡ್ರಿ ಸಣ್ಣ ಕಾಣಿಕೆ ತಗೊಂಡೋಗಿ ಅಷ್ಟೇ ಹೌದು ಅಷ್ಟೇ ಥ್ಯಾಂಕ್ ಯು ಬನ್ನಿ ಅಷ್ಟೇ ಫಸ್ಟ್ ಬನ್ನಿ ಓಕೆ ಥ್ಯಾಂಕ್ ಯು ಓಕೆ ಇಲ್ಲಿ ದೇವ್ರ ಆಶೀರ್ವಾದ ಮಾಡಿ ಅಷ್ಟೇ ಬನ್ನಿ ಓಕೆ ಥ್ಯಾಂಕ್ ಯು ಶಿವಣ್ಣವರು ಮುಂದೆ ಬರಬೇಕು ನಮ್ಮ ಮಾದರ ಶಿವಣ್ಣವರು ಮಾದರ ಶಿವಣ್ಣವ್ರು ಮುಂದೆ ಬರಬೇಕು ಥ್ಯಾಂಕ್ ಯು ಫಸ್ಟ್ ಮಾದರ ಶಿವಣ್ಣವ್ರು ಮುಂದೆ ಬರಬೇಕು ಸನ್ಮಾನ ಕಾರ್ಯಕ್ರಮ ಇದೆ ಬನ್ನಿ ಫಸ್ಟ್ ಓಕೆ ಥ್ಯಾಂಕ್ ಯು ಫಸ್ಟ್ ಥ್ಯಾಂಕ್ ಯು ಫಸ್ಟ್ ಓಕೆ ಸಂತೋಷ ಹೇಳಿ ಹೇಳಿ ಒಂದು ನಿಮಿಷ ಶಿವಣ್ಣ ಮುಂದೆ ಒಂದು ಶಿವಣ್ಣರೇ ಮುಂದೆ ನಮ್ಮ ರವಿ ಸಾರು ಮತ್ತೆ ನಮ್ಮ ಪ್ರಸನ್ನ ಸಾರು ಇರಿ ಒಂದು ನಿಮಿಷ ಊಟ ಮಾಡ್ಕೊಂಡು ಹೋಗ್ಬೇಕು ಹಂಗೆ ಒಂದು ನಿಮಿಷ ಸರ್ ರವಿ ಸಾರು ಪ್ರಸನ್ನ ರವಿ ಸಾರು ಚಾಂದ್ರ ಬನ್ನಿ ನೀವು ಸ್ವಲ್ಪ ಮಾಡಬೇಕು ರವಿ ಸಾರ್ ಮಂಜಣ್ಣ ಮತ್ತೆ ನಮ್ಮ ಗೊಬ್ಬರಣ್ಣ ಮುಂದೆ ಬಂದ ಗೊಬ್ಬರಣ್ಣ ಒಂದು ನ್ಯಾಂಕ್ಷಮಣ್ಣ ಎಲ್ಲ ಬಂದು ನೀವು ಸ್ವಲ್ಪ ಜನ ಫಸ್ಟ್ ಇದು ಮಾಡಬೇಕು ಬರಬೇಕು ಮೊನ್ನೆ ಸರ್ ಕೊಡಿ ಕೊಡು ಮೇಲ್ಪಟ್ಟು ಕೊಡ್ತಾ ಇದ್ರು ಕೊಡಿ ಶಿವಣ್ಣ ಕೊಡ್ತಾರೆ ಶಿವಣ್ಣ ಸಾಲ ಕೊಡಿ ಸರ್ ಕೊಡಿ